ಸರ್, ಈಗ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಲೀಡರ್ಗಳನ್ನ ಯೂಸ್ ಅಂಡ್ ಥ್ರೋ ಬಳಸ್ಕೊಂಡು ಹೇಳಬೇಕು. ಯಾರನ್ನ ಬಳಸ್ಕೊಂಡಿದ್ದೇವೆ, ಯಾರನ್ನ ಎಷ್ಟಿದ್ದೇವೆ ಹೇಳಬೇಕು. ಅನುಭವ ಆಗಿದೆ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯನವ್ರಿಗಲ್ವೇ ದೇವೇಗೌಡರು ಅವರಿಗೆ ಪ್ರಾರಂಭಿಕ ಹಂತದ ರಾಜಕೀಯದಲ್ಲಿ ಶಕ್ತಿಯನ್ನು ತುಂಬದೇ ಹೋಗಿದೆ. ಈ ಮಟ್ಟಕ್ಕೆ ಕೇಳ್ತಿದ್ದಾರೆ ಯಾರು ಅವ್ರನ್ನ? ಆ ದೊಡ್ಡ ದೇವೇಗೌಡರು ಬಿಟ್ಟಾಕಿ ಇಲ್ಲಿ ಪಕ್ಕದಲ್ಲಿ ಅವ್ರಲ್ಲಿ ಈ ಚಿಕ್ಕ ದೇವೇಗೌಡರು ಇವ್ರು ಇಲ್ದೆ ಹೋಗಿದ್ರೆ ಅವ್ರ ಬೆನ್ನೆಲುಬಾಗಿ ಮೈಸೂರು ಜಿಲ್ಲೆನಲ್ಲಿ ಕೇಳ್ತಿದ್ದಾರೆ ಯಾರು ಅವ್ರನ್ನ? ಇವತ್ತೇ ನೀವು ಪತ್ರಿಕೆಯಲ್ಲಿ ಬರೆದಿದ್ದೀರಲ್ಲ, ಅವರು ಪ್ರಥಮ ಬಾರಿಗೆ 1980 ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಚುನಾವಣೆಗೆ ನಿಂತು 8,000 ಓಟ್ ತಗೊಂಡಿದ್ದಾರೆ ಅಂತ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ಬರೆದಿದ್ದೀರಿ, ನೋಡಿದೆ. 8,500 ಲೋಕಸಭೆಗೆ 8,500 ಅವ್ರ ಶಕ್ತಿ ಎಲ್ಲಿತ್ತು? ಆ ಶಕ್ತಿ ಇವತ್ತು ಈ ಮಟ್ಟಿಗೆ ಬೆಳಿಲಿಕ್ಕೆ ಯಾರು ಕಾರಣ ಅಂತಕ್ಕಂಥ ಕನಿಷ್ಠ ಕೃತಜ್ಞತೆ ಇಲ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಎಲ್ಲಿ ಕಟ್ಟಿದ್ದು? ಬಹುಶಃ ಕಾಂಗ್ರೆಸ್ ಪಕ್ಷನೂ ಅವರೇ ಕಟ್ಟಿರೋದು. 1952 ಕಾಂಗ್ರೆಸ್ ಪಕ್ಷನೂ ಇವರೇ ಕಟ್ಟಿ ಮುಖ್ಯಮಂತ್ರಿ ಆಗಿರೋದಲ್ವಾ? ಕೇಳ್ತೀನಿ ಕೇಳಿ. 99 ಜನತಾದಳ ಏನ್ 2 ಭಾಗ ಆಯ್ತು. ಅವತ್ತು ಜಾತ್ಯತೀತ ಜನತಾದಳ ಅಂತಕ್ಕಂಥ 99 ಪ್ರಾರಂಭ ಆದಾಗ ಅವರು ಸೋತರು, ನಾನು ಸೋತೆ, ದೇವೇಗೌಡರು ಸೋತರು, ರೇವಣ್ಣ ಅವರು ಸೋತರು, GD ದೇವೇಗೌಡರು ಸೋತರು, ಎಲ್ಲ ಸೋತಿದ್ರು. ಗೆದ್ದಿದ್ದು 10 ಸ್ಥಾನ. ನಂತರ 5 ವರ್ಷ 2004 ಸಿದ್ದರಾಮಯ್ಯನವರು ಒಬ್ಬರೇ ಎಲ್ಲ ಕಟ್ಟಿದ್ದು ಪಕ್ಷ. ಕುಮಾರಸ್ವಾಮಿದು ದೇಣಿಗೆ ಇದೆ. ಅವತ್ತು ದುಡ್ಡನ್ನ ಸಾಲ ಸೋಲ ತಂದು ಮಾಡಿ ಹಣ ತಂದು ಸಂಘಟನೆಗೆ ಹಣ ಖರ್ಚು ಮಾಡಿದವ್ರು ನಾವು, ಜನ ಸೇರಿಸ್ತಿದ್ದವ್ರು ನಾವು, ಟೆಂಟ್ ಹಾಕ್ತಿದ್ದವ್ರು ನಾವು, ಬಂದು ಕಾಲ ಮೇಲೆ ಕಾಲ ಹಾಕೊಂಡು ವೇದಿಕೆ ಮೇಲೆ ಭಾಷಣ ಮಾಡೋತಿದ್ದು ಇವರ ಸಾಧನೆ. ಆ 5 ವರ್ಷ ಚುನಾವಣೆ ಡಿಕ್ಲೇರ್ ಆಗಿ ಬಿ ಫಾರಂ ಕೊಟ್ಟ ನಂತರ ಪಕ್ಷದ ಅಭ್ಯರ್ಥಿಗಳಿಗೆ ದೇವೇಗೌಡರು ಅಲ್ಲೆಲ್ಲ ಬಡ್ಡಿ ಚೆನ್ನಪ್ಪ ಅಂತ ಇದ್ರಲ್ಲ ಬೆಂಗಳೂರಿನಲ್ಲಿ, ಅವರ ಹತ್ರ ಎಷ್ಟು ಕೋಟಿ ಸಾಲ ಮಾಡಿ ಪಕ್ಷದ ಅಭ್ಯರ್ಥಿಗಳಿಗೋಸ್ಕರವಾಗಿ ಅವ್ರ ಚೆಕ್ ಅನ್ನ ಕೊಟ್ಟು ಅವತ್ತು ಚುನಾವಣೆ ನಡೆಸಿದ್ದಾರೆ. ಇವರೇನ್ ಸಾಲ ಮಾಡಿದ್ರು? ಅವತ್ತು ಅಭ್ಯರ್ಥಿಗಳು 58 ಜನ ಗೆಲ್ಲಕ್ಕೆ, ನಾನು ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಕಾರಣನಾ? ಸ್ವಂತ ಶಕ್ತಿ ಮೇಲೆ ರಾಮನಗರದಲ್ಲಿ ಗೆದ್ದು ಬಂದಿರ್ತಕ್ಕಂಥ ನಾನು. ಆ ರೀತಿ ಆ 2004 ಚುನಾವಣೆಯಲ್ಲಿ ಬಹಳ ಅಭ್ಯರ್ಥಿಗಳು ಗೆಲ್ಲಬೇಕಾದ್ರೆ ವೈಯಕ್ತಿಕವಾಗಿ ಚುನಾವಣೆ ನಡೆಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಆ ಸಂದರ್ಭದಲ್ಲಿ ಕಳೆದ 5 ವರ್ಷ 99 2004 ನಾನು ಸಹ ಪಕ್ಷಕ್ಕೆ ನಂದೇ ಆದಂತ ದೇಣಿಗೆ ಕೊಟ್ಟಿದ್ದೇನೆ. ಅವರೊಬ್ಬರೇ ಎಲ್ಲ ಕೊಟ್ಟಿರ್ತಕ್ಕಂಥದ್ದು. ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ. ಅವರೊಬ್ಬರಿಂದ ಏನು ಗೆದ್ದಿದ್ದು ಚುನಾವಣೆ ಅಲ್ಲ, ಅದು ಪಕ್ಷದ ಕಾರ್ಯಕರ್ತರು ಗೆದ್ದಿದ್ದೇವೆ. ಅದಷ್ಟೇ ಅಲ್ಲ, ನಿಮಗೆ ಒಂದು ಮಾತು ಹೇಳ್ತೀನಿ. 2002 ಉಪಚುನಾವಣೆಯಲ್ಲಿ ಇವ್ರದೇನು ದೇಣಿಗೆ. 2002 ಇದೇ DK ಶಿವಕುಮಾರ್ ವಿರುದ್ಧ ದೇವೇಗೌಡರನ್ನ ಉಪಚುನಾವಣೆ ನಾವು ನಿಲ್ಲಿಸಿದಾಗ ಚುನಾವಣೆಯನ್ನ ಹಗಲು ರಾತ್ರಿ 1 ತಿಂಗಳು ನಿದ್ದೆಗೆಟ್ಟು ಚುನಾವಣೆ ನಡೆಸಿದವನು ಕುಮಾರಸ್ವಾಮಿ. ಅವತ್ತು ಪಕ್ಷ ಇವರೊಬ್ಬರೆಲ್ಲ ಕಟ್ಟಿರತಕ್ಕಂಥದ್ದು ನಮ್ಮ ದುಡಿಮೆ, ನಮ್ಮ ಹಣ. ಇವ್ರ ಭಾಷಣ ಖಾಲಿ ಭಾಷಣ. ಅದಕ್ಕೆ ಜ್ಯೋತಿಷ್ಯ ಹೇಳಿದ್ದಾರೆ ಅಂತ ಹೇಳಿ, ಅವ್ರು ರಾಜಕಾರಣಿಯಾಗಿ ಹೇಳಿಲ್ಲ, ಜ್ಯೋತಿಷ್ಯ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.